ಹಾಯ್ ವೆಲ್ಕಮ್ ಟು ಚಾಯಾಲಾಕ್ಸ್. ಇವತ್ತು ಗಟ್ಟಿ ಅವಲಕ್ಕಿಂದ ಮಿನಿ ಬಾಲ್ಸ್, ಒಂಥರ ಮಿನಿ ಇಡ್ಲಿ ಅಂತಲೇ ಹೇಳ್ಬೋದು. ಆ ರೆಸಿಪಿ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟ್ ಯಮ್ಮಿ ಆಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟಪಡ್ತಾರೆ. ಬ್ರೇಕ್ಫಾಸ್ಟ್ಗೂ ಇಲ್ಲ ಸ್ನ್ಯಾಕ್ಸ್ಗೆ ಯಾವುದಕ್ಕಾದ್ರೂ ಇದನ್ನ ರೆಡಿ ಮಾಡಿಕೊಡ್ಬೋದು. ಹಾಗಾದ್ರೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಗಟ್ಟಿ ಅವಲಕ್ಕಿನ ಒಂದು 2 3 ನೀಟಾಗಿ ತೊಳೆದು ವಾಶ್ ಮಾಡಿ ಹಾಕ್ಬಿಟ್ಟು ಅದ್ರ ಮೇಲೆ ನೀರಿರೋಂಗೆ ಒಂದು 10 ನಿಮಿಷ ಹುನಿ ಹಾಕ್ತಾಯಿದ್ದೀನಿ. ಇದು 10 ನಿಮಿಷ ಉಂತ್ರೆ ಸಾಕು. ನೋಡಿ 10 ನಿಮಿಷ ಉಂತಾಗಿದೆ. ಅದರ ಅರ್ಧ ಭಾಗದಷ್ಟು ಗಟ್ಟಿ ಅವಲಕ್ಕಿನ ತೆಗೆದುಕೊಂಡು ನಾನು ಮಿಕ್ಸಿಲಿ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ, ಪೇಸ್ಟ್ ಮಾಡ್ಕೊಳ್ತೀನಿ. ಅರ್ಧ ಅವಲಕ್ಕಿ ಹಂಗೆ ಬಿಟ್ಟಿದ್ದೀನಿ. ಅದು ಹೇಳ್ತೀನಿ ಏನು ಅಂತ. ಈಗ ನೋಡಿ ನಾನು ಅದು ಅರ್ಧ ಅವಲಕ್ಕಿನ ಆಡಿಸ್ಕೊಂಡು ಬಂದಿದ್ದೀನಿ. ನೀರು ಹಾಕದೆ ಆಡಿಸ್ಕೊಳ್ಳಿ. ಆಡಿಸ್ಬಿಟ್ಟು ಅದನ್ನು ಈ ಗಟ್ಟಿ ಅವಲಕ್ಕಿನ ಸ್ವಲ್ಪ ಇರ್ತಲ್ವ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಮಸ್ತು ಕಲಿಸ್ಕೊಳ್ಳಿ. ಎಲ್ಲ ನೀಟಾಗಿ ಆಗಬೇಕು. ಈಗ ಅದಕ್ಕೆ ಒಗ್ಗರಣೆ ಕೊಡಬೇಕು. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ 2 ಒಣಮೆಣ್ಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 2 ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಪೀಸ್ ಮಾಡಿ ಹಾಕಿದ್ದೀನಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿನ ಚೆನ್ನಾಗಿ ಕೆಂಪಗೆ ಹುರ್ಕೊಂಡಿದ್ದೀನಿ. ಆ ಹುರಿದಿರೋ ಎಲ್ಲ ಮಿಶ್ರಣವನ್ನು ಈಗ ಆ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಸಿ ಇರುತ್ತೆ. ಫಸ್ಟು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕೈಲಿ ಆರಿದ್ಮೇಲೆ ಸ್ವಲ್ಪ ಕೈಲಿ ನೀಟಾಗಿ ಎಲ್ಲ ಕಡೆಗೂ ಮಿಶ್ರಣ ಮಿಕ್ಸ್ ಆಗಂಗೆ ಕಲಿಸ್ಕೊಳ್ಳಿ. ಕಲಸಾದ್ಮೇಲೆ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಇಡ್ಲಿ ಪ್ಲೇಟ್ಗೆ ನೀಟಾಗಿ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಈಗ ನಾವು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ವ, ಇದನ್ನು ಚಿಕ್ಕ ಬಾಲ್ಸಾಗಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಸಣ್ಣದಾಗಿ ಮಾಡಿಕೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮೀಡಿಯಮ್ ಆಗೋ ಇಲ್ಲ ಸ್ವಲ್ಪ ಸಣ್ಣದಾಗೋ ಮಾಡಿಕೊಂಡು ಇಡ್ಲಿ ಪಾತ್ರೆಲಿಟ್ಟು ಬೇಯಿಸ್ಕೋಬೇಕು. ಇದು ತುಂಬ ಈಸಿ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಗಟ್ಟಿ ಅವಲಕ್ಕಿಲಿ ಬರೀ ಅವಲಕ್ಕಿ ಇದು ಮಾಡ್ಕೊಂಡು ತಿನ್ನೋ ಬದಲು ಹಿಂಗೆ ಮಾಡಿಕೊಡಿ, ಮಕ್ಕಳು ಖಂಡಿತ ಇಷ್ಟಪಡ್ತಾರೆ. ಅದು ಈಗ ಮಳೆ ಸೀಸನು, ಈವ್ನಿಂಗ್ ಟೈಮ್ ಏನಾದ್ರು ಬೇಕು ಅಂದಾಗ ನೀವು ಇದು ಮಾಡಿಕೊಡ್ಬೋದು. ಇದಕ್ಕೆ ಸೈಡ್ ಡಿಶ್ ಏನೂ ಬೇಕಾಗಿಲ್ಲ. ಯಾಕೆ ಅಂದರೆ ನಾವು ಇದಾದಮೇಲೆ ಮತ್ತೆ ಇದಕ್ಕೆ ಒಗ್ಗರಣೆ ಕೊಡ್ತೀವಿ, ಅದೇ ಸಾಕು. ತುಂಬ ಟೇಸ್ಟಾಗಿರುತ್ತೆ. ನೋಡಿ ಈಗ ಈ ರೀತಿ ಎಲ್ಲ ಸಣ್ಣ ಬಾಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಇಡ್ಲಿ ಪಾತ್ರೆಲಿಟ್ಟು 10 ರಿಂದ 15 ನಿಮಿಷ ಸ್ಟೀಮ್ ಬೇಯಿಸ್ಕೋಬೇಕು. ಇದು ಬೇಗ ಬೆಂದೋಗ್ಬಿಡುತ್ತೆ, ಅವಲಕ್ಕಿ ಅಲ್ವಾ, ಬೇಗ ಬೆಂದೋಗ್ಬಿಡುತ್ತೆ. ಒಂದು 10 ರಿಂದ 15 ನಿಮಿಷ ಬೇಯಿಸ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಬೆಂದಿರೋದು. ತೆಗೆದುಬಿಟ್ಟು ಈಗ ಅದಾದಮೇಲೆ ಅದಕ್ಕೆ ಒಗ್ಗರಣೆ ಕೊಡಬೇಕು. ನೋಡಿ ಈಗ ಬೆಂದಿದೆ, ಇದು ಸಾಕು, ಇದಿಷ್ಟು ಬೆಂದಿರೋದು. ಈಗ ಎತ್ಬಿಟ್ಟು ಈಗ ಒಗ್ಗರಣೆ ಕೊಡೋಣ ಇದಕ್ಕೆ. ಅದೇ ಬಾಣಲೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಬೇಕಾದರೂ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ, ಸ್ವಲ್ಪ ಉಪ್ಪು, ಆಲ್ರೆಡಿ ಹಿಟ್ಲು ಉಪ್ಪು ಹಾಕಿದ್ದೀವಿ ಕಲಸೋವಾಗ, ಅವಲಕ್ಕಿಯಲ್ಲಿ ಕಲಸೋವಾಗ ಉಪ್ಪು ಹಾಕಿದ್ದೀವಿ. ಅದರಿಂದ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಈ ಟೈಮಲ್ಲಿ. ಇದಾದಮೇಲೆ ನಾನು 2 ಟೊಮೊಟೊನ ಆಡಿಸಿಟ್ಕೊಂಡಿದ್ದೆ. ಟೊಮೊಟೊ ಆಡಿಸ್ಬಿಟ್ಟು ಇದಕ್ಕೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಒಂದು 2 ರಿಂದ 5 ನಿಮಿಷ ಫ್ರೈ ಮಾಡಿ. ಟೊಮೊಟೊ ಸ್ಮೆಲ್ಲೆಲ್ಲ ಹೋಗಬೇಕು. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿ. ಮೆಣಸಿನ್ಕಾಯಿದು ಸ್ಮೆಲ್ಲು, ಟೊಮೊಟೊ ಸ್ಮೆಲ್ಲೆಲ್ಲ ಹೋಗಬೇಕು. ಆದ್ದರಿಂದ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವೀಗ ಅದನ್ನು ಸ್ಟೀಮ್ ಮಾಡಿಟ್ಟಿದ್ದೀವಲ್ಲ ಅವಲಕ್ಕಿ ಬಾಲ್ಸು, ಅದೆಲ್ಲ ಇದಕ್ಕೆ ಹಾಕಿ ಕಲಿಸ್ಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ ಇದನ್ನು ಒಂದು ಸಲ. ಈಗ ನೋಡಿ ಮಸಾಲೆ ಎಲ್ಲ ಎಣ್ಣೆ ಬಿಟ್ಟಿದೆ. ಈಗ ಒಂದೊಂದಾಗಿ ನಾನು ಅವಲಕ್ಕಿ ಬಾಲ್ಸ್ ಹಾಕ್ತಾಯಿದ್ದೀನಿ. ಇದೊಂಥರ ಹೇಳ್ಬೇಕು ಅಂದರೆ ಮಿನಿ ಇಡ್ಲಿ ಥರ, ಮಸಾಲ ಇಡ್ಲಿ ಥರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಂಚ್ಕೊಳ್ಳೋಕ್ಕೆ ಚಟ್ನಿನೋ ಸಾಂಬಾರೋ ಏನೂ ಬೇಕಾಗಿಲ್ಲ. ಈಗ ನೀಟಾಗಿ ಸ್ವಲ್ಪ ಮೆತ್ತಗೆ ಮಿಕ್ಸ್ ಮಾಡಿ. ಅವಲಕ್ಕಿ ಅಲ್ವಾ, ಅದು ಸಾಫ್ಟಾಗಿರುತ್ತೆ, ಒಡೆದೋಗ್ಬಿಡುತ್ತೆ. ಅದರಿಂದ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಿ. ಇದಾದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲ, ನಿಮ್ಗೆ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲದೇವರಿಲ್ಲ. ಈಗೆಲ್ಲ ನೀಟಾಗಿ ಇದು ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಅದನ್ನು ಮುಚ್ಚಿಡಿ. ಸ್ವಲ್ಪ ಅದು ಮಸಾಲೆ ಎಲ್ಲ ಅದಕ್ಕೆ ಸೆಟ್ ಆಗಲಿ, ಅದಕ್ಕೋಸ್ಕರ ಒಂದು 5 ನಿಮಿಷ ಅಷ್ಟು ಮುಚ್ಚಿಟ್ರೆ ಸಾಕು. ಅದು ಕ್ಲೋಸ್ ಮಾಡಿಡಿ ಲಿಡ್ನ. ಅದು ಚೆನ್ನಾಗಿ ಎಲ್ಲದಕ್ಕೂ ಇದಾಗುತ್ತೆ. ಅದಾದಮೇಲೆ ನೋಡಿ ನಾನು ಹೇಳ್ದಂಗೆ ಒಂದು ಅರ್ಧ ಸ್ಪೂನಷ್ಟು ಟೊಮೊಟೊ ಕೆಚಪ್ ಹಾಕ್ಕೊಂಡಿದ್ದೀನಿ. ಇದು ನಿಮ್ಮ ಆಪ್ಷನಲ್ಲೂ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲದವರಿಲ್ಲ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ಒಂದು ಸಲ ಟೇಸ್ಟ್ ಮಾಡಿ ನೋಡಿ. ಉಪ್ಪು ನಿಮಗೆ ಸಾಕಾಗಿಲ್ಲ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಖಂಡಿತ ಮಕ್ಕಳು ಒಂದು ಸಲ ಮಾಡಿಕೊಟ್ರೆ ಇನ್ನೊಂದು ಸಲನೂ ಖಂಡಿತ ಕೇಳ್ತಾರೆ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ.
ಇಷ್ಟ ಆಗುತ್ತೆ. ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಎಲ್ಲ ಆಗ ನೋಡ್ಬೋದು ನಾವು ಹಾಕೋ ಹೊಸ ಡಿಶಸ್ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.